ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರೋಡಿಂದ ಸಬ್ ರಸ್ತೆ ಮುಖಾಂತರ ಬರುವಂತಹ ಒಂದು ಸರ್ಕಾರಿ ರಸ್ತೆ. ತಾರ್ ರೋಡಿಂದ ಒಂದು 1.25 ಕಿಲೋಮೀಟ್ರ್ ಆಗುತ್ತೆ, 1.25 ಕಿಲೋಮೀಟ್ರ್ ಆಗುತ್ತೆ. ಈ ರಸ್ತೆ ಬಂದು ಇದು ಕೂಡ ತಾರ್ ರೋಡ್ಗೆ ಜಾಯಿಂಟ್ ಆಗುತ್ತೆ. ಸೊ ಈ ಒಂದು ಪ್ರಾಪರ್ಟಿಗೆ ಎರಡು ಕಡೆಯಿಂದನೂ ಕೂಡ ತಾರ್ ರೋಡೆ, ಬಟ್ 1 ಕಿಲೋಮೀಟ್ರ್ ಡಿಸ್ಟೆನ್ಸು ನಿಯರ್ ಬೈ ವಿಲೇಜ್ ಇದೆ. ಏನು ಈಗಾಗಲೇ ಒಂದು ವೆಹಿಕಲ್ ಇದೆಯಲ್ಲ, ಇದೇ ರಸ್ತೆ, ಸರ್ಕಾರಿ ರಸ್ತೆ ಅದು. ಇಲ್ಲಿಂದ 6 ಕುಂಟೆ, ಈ ಕಟ್ಟೆಯಿಂದ ಇಲ್ಲಿ ತನಕ ಎಷ್ಟು ಬರೋಷ್ಟು ಉದ್ದಕ್ಕೆ 6 ಕುಂಟೆ ಕೊಡ್ತಾರೆ. ಇದು ಕೂಡ ಜನರಲ್ಲ. ಸೊ ಈ ಪ್ರಾಪರ್ಟಿ ತೊಗೊಳೋದ್ರೆ 2 RTC ಆಗುತ್ತೆ. ಈ ಫೆನ್ಸಿಂಗ್ ಇದೆಯಲ್ಲ, ಇದು ಒಂದು ಸೈಡ್ ಸೇವ್ ಆಗುತ್ತೆ. ಈ ಫೆನ್ಸಿಂಗ್ ಸೇರಿದಂಗೆ ಪ್ರಾಪರ್ಟಿ ಮಧ್ಯ ಒಂದು ಕಟ್ಟೆ ಇದೆ, ಈ ಕಡೆ ಇಲ್ಲಿ ಕೂಡ ಲ್ಯಾಂಡ್ ಇದೆ. ಸೊ ಇದು ಒಂದು ಪೀಸು ಮತ್ತು ಇದು ಒಂದು ಪೀಸು, ಏನು ಎರಡು ಇದೆಯಲ್ಲ, ಇದು ಟೋಟಲ್ 1 ಎಕರೆ 13 ಕುಂಟೆ. ಒಬ್ಬರೇ ಓನರ್. ಇದಕ್ಕೆ ಸ್ಟ್ರೈಟ್ ಹೋಗುತ್ತಲ್ಲ, ಇದೇ ಜಾಗ. ಇದು 1 ಎಕರೆ 13 ಕುಂಟೆ. ಇದು ಜನರಲ್ ಪ್ರಾಪರ್ಟಿ, ಇದು ಆನ್ಸೆಸ್ಟರ್ ಪ್ರಾಪರ್ಟಿ, ಇದು ಪಿತ್ರಾರ್ಜಿತವಾಗಿ ಇರುವಂತಹ ಆಸ್ತಿ. ಇದು ಸಾಯಿಲ್ ಬಂದು ರೆಡ್ ಸಾಯಿಲ್. ಇದಕ್ಕೆ ಸೇರಿದಂಗೆ ಸುಮಾರು ದಾಳಿಂಬೆ ತೋಟ ಮಾಡಿದ್ದಾರೆ. ಸುಮಾರು ಒಂದು 20 ಎಕರೆ ಮಾಡಿದ್ದಾರೆ ಇವರು ದಾಳಿಂಬೆ ತೋಟ. ಈ ದಾಳಿಂಬೆ ತೋಟಕ್ಕೆ ಅಟ್ಯಾಚ್ ಆಗಿ ಇರುವಂಥದ್ದು ಈ ಪ್ರಾಪರ್ಟಿ. ಇನ್ನೊಂದು ವಿಶೇಷ ಏನಂತಂದರೆ, ತಾರ್ ರೋಡಿಂದ ಬಂದರೆ ಇದು 2ನೇ ಲ್ಯಾಂಡು, ಬಟ್ ಅವರು ರಸ್ತೆ ಇದಕ್ಕೆ ಕೊಡ್ತಾಯಿಲ್ಲ. ಇಲ್ಲಿ ಏನು ಈ ಲ್ಯಾಂಡ್ ಇದೆಯಲ್ಲ, ಈ ಲ್ಯಾಂಡ್ ಆಪೋಸಿಟ್ ಅವರು ಇದಕ್ಕೆ 6 ಕುಂಟೆ ಜಾಗನ ಕೊಡ್ತಾಯಿದ್ದಾರೆ. ಅದು ಕೂಡ ಜನರಲ್ ಕ್ಯಾಟಗರಿನೇ. ಒಂದೇ ದಿನ ಇದು ರಿಜಿಸ್ಟರ್ ಆಗುತ್ತೆ, ಅದು ರಿಜಿಸ್ಟರ್ ಅಗ್ರಿಮೆಂಟ್ ಆಗುತ್ತೆ. ಆ ರೋಡ್ಗೆ ತೊಗೊಳ್ತಾ ಇರುವಂತಹ 6 ಕುಂಟೆ ಇದೆಯಲ್ಲ, ಅದು ಬಂದು ಅದೇ ದಿನವೇ ರಿಜಿಸ್ಟರ್ ಅಗ್ರಿಮೆಂಟ್ ಆಗುತ್ತೆ. ಇದು ರಿಜಿಸ್ಟರ್ ಆಗುತ್ತೆ, ಇದು ರೆಡಿ ಟು ರಿಜಿಸ್ಟ್ರೇಷನ್ ಇದೆ. ಇದು 1 ಎಕರೆ 13 ಕುಂಟೆ. ಸೊ ಈ ಒಂದು ಪ್ರಾಪರ್ಟಿ ಹತ್ರನೇ ಒಂದು ಇಂಡಸ್ಟ್ರಿ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಈ ಪ್ರಾಪರ್ಟಿನೂ ಕೂಡ ನೀವು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೂ ಮಾಡ್ಕೊಬೋದು, ಇಲ್ಲ ಫಾರ್ಮ್ ಹೌಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೇ ಮಾಡಿದ್ದಾರೆ. ಸೊ ಇವರು ಬೆಂಗಳೂರು ತೊಗೊಂಡಿದ್ದಾರೆ. ಈ ಭಾಗದಲ್ಲಿ ಸುತ್ತಲೂ ಕೂಡ ಫಾರ್ಮ್ಗಳಿದೆ. ಇದು ಮೈಸೂರು ರಿಂಗ್ ರೋಡಿಂದ ಇಲ್ಲಿಗೆ 42 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 42 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 7 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್. ಸೊ ಇದು 1 ಎಕರೆ 13 ಕುಂಟೆ, 1 RTC ಇದೆ. ಸೊ ಇದು ಬ್ಯಾಕ್ ಸೈಡ್. ಇದು ಫ್ರಂಟು 6 ಕುಂಟೆ ಇದೆ, ರೋಡಿಂದನೇ ಫ್ರಂಟು 6 ಕುಂಟೆ. ಸೊ ಒನ್ಸ್ ಅಗೈನ್ ಐ ಟೆಲ್ ಯು, ಫಸ್ಟ್ ಡೇ ಇಬ್ಬರೂ ಅಗ್ರಿಮೆಂಟ್ ರಿಜಿಸ್ಟ್ರಿಗೆ ಬರ್ತಾರೆ. 1 ಎಕರೆ 13 ಕುಂಟೆ ರಿಜಿಸ್ಟರ್ ಆಗುತ್ತೆ, 6 ಕುಂಟೆ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಆಗುತ್ತೆ. ಯಾಕೆ ಸ್ಕೆಚ್ ಆಗಬೇಕು, ಅದು ಟೋಟಲ್ ಎಕ್ಸ್ಟೆಂಟಲ್ಲಿ 6 ಕುಂಟೆ ಸಪ್ರೇಟ್ ಆಗಬೇಕು. ಸೊ ಹಾಗಾಗಿ ಅದು ನಿಮ್ಮ ಹೆಸರಲ್ಲಿ ಸ್ಕೆಚ್ ಆಗುತ್ತೆ. ಸೊ ಇದು ರಿಜಿಸ್ಟ್ರೇಷನ್ ಎಲ್ಲ ಆಗಾದಮೇಲೆ ಆ 6 ಕುಂಟೆನೂ ಕೂಡ ಅದು ಅಳತೆ ಮಾಡಿ ಕಲ್ಲಿನಿಟ್ಬಿಡ್ತೀವಿ. ಸೊ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಸ್ಕೆಚ್ಚು ಬಂದಮೇಲೆ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು 6 ಕುಂಟೆಗೆ. ಸೊ ಇದು ರೈಟ್ ರಿಜಿಸ್ಟ್ರೇಷನ್ಗಿದೆ ಈ 1 ಎಕರೆ 13 ಕುಂಟೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್. ಇದು ಈ ಪ್ರಾಪರ್ಟಿ 1 ಎಕರೆ 13 ಕುಂಟೆ. ಇದು ಸ್ಕ್ವಯರ್ ಆಗಿದೆ ಜಾಗ ಇದು. ಸೊ 6 ಕುಂಟೆ ಬಂದು ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿ ತನಕ 6 ಕುಂಟೆ ಬರುತ್ತೆ. ಸ್ಟ್ರೈಟು ರೋಡಿಗೆ ಹೋಗುತ್ತಿದ್ದು. ನಾನು ಈ 1 ಎಕರೆ 13 ಕುಂಟೆಂದಲ್ಲಿ ನಿಂತ್ಕೊಂಡೆ ಎದುರುಗಡೆ 6 ಕುಂಟೆನ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲೇನು ಕಟ್ಟೆ ಥರ ಇದೆಯಲ್ಲ, ಆ ಕಟ್ಟೆಯಿಂದ ಈ ಕಡೆಗೆ 6 ಕುಂಟೆ ಸ್ಟ್ರೈಟ್ ರಸ್ತೆಗೆ ಹೋಗುತ್ತಿದ್ದು. ಇಲ್ಲಿಂದ ಆ ಕಡೆಗೆ 1 ಎಕರೆ 13 ಕುಂಟೆ ಸ್ಟ್ರೈಟ್ ಹೋಗಿ, ಇದೆಲ್ಲ 1 ಎಕರೆ 13 ಕುಂಟೆ. ಇದು ಮಾತ್ರ 6 ಕುಂಟೆ ಸ್ಟ್ರೈಟ್
ರಸ್ತೆಗೆ ಹೋಗೋದಿದು. ಇದು ಪ್ರಾಪರ್ಟಿ 1 ಎಕರೆ 3 ಗುಂಟೆ ಈ ಪ್ರಾಪರ್ಟಿ. ಇದಕ್ಕೆ ಸೇರಿದಂಗೆ ರಸ್ತೆಗೆ 6 ಗುಂಟೆ ರಸ್ತೆಗೆ ಇದು 6 ಗುಂಟೆಗೆ ಮಾಡಿಕೊಡುವಂತಹ ರಸ್ತೆ ಇದು. 1 ಎಕರೆ 3 ಗುಂಟೆ ಏನು ಬ್ಯಾಕ್ ಸೈಡಲ್ಲಿ ಇದೆಯಲ್ಲ ಅದಕ್ಕೆ ಇದು ಕನೆಕ್ಟಿವಿಟಿ 6 ಗುಂಟೆ. ಸೊ ಇದು ಮತ್ತೆ ನಾನು ಹೇಳ್ತಾ ಇದ್ದೀನಿ, ಸ್ಪೆಸಿಫಿಕ್ ಆಗಿ ಇದೇ 6 ಗುಂಟೆ ರಸ್ತೆಗೆ ತೆಗೆದುಕೊಡ್ತಾ ಇದ್ದೀನಿ.